ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ 7 ಜೂನ್ 2026 ಭಾನುವಾರ ಭಾನುವಾಸರ ಸೂರ್ಯೋದಯ ಬೆಳಗಿನ ಜಾವ 5:53, ಸೂರ್ಯಾಸ್ತ ಸಂಜೆ 6:59. ಚಂದ್ರೋದಯ ರಾತ್ರಿ 12:09 ಜೂನ್ 8, ಚಂದ್ರಾಸ್ತ ಬೆಳಗ್ಗೆ 11:22. ಇಂದಿನ ತಿಥಿ ಸಪ್ತಮಿ ರಾತ್ರಿ 10:09 ರವರೆಗೆ ನಂತರ ಅಷ್ಟಮಿ. ಯೋಗ ವೈದ್ಯುತಿ ಬೆಳಗ್ಗೆ 10:02 ರವರೆಗೆ ನಂತರ ವಿಷ್ಕಂಭ. ನಕ್ಷತ್ರ ಶತಭಿಷ ಬೆಳಗಿನ ಜಾವ 4:45 ಜೂನ್ 8 ರವರೆಗೆ ನಂತರ ಪೂರ್ವ ಭಾದ್ರಪದ. ಕರ್ಣ ಭದ್ರ ಮಧ್ಯಾಹ್ನ 3:07, ಭವ ರಾತ್ರಿ 3:24 ಜೂನ್ 8 ನಂತರ ಬಾಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:23 ರಿಂದ 5:08, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:53 ರಿಂದ 12:44, ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 4:46 ರಿಂದ 5:53 ರವರೆಗೆ, ಸಂಧ್ಯಾಕಾಲ ಸಂಜೆ 6:45 ರಿಂದ 7:51, ಅಮೃತಕಾಲ ರಾತ್ರಿ 1:35 ಜೂನ್ 8 ರಿಂದ 3:16 ಜೂನ್ 8, ದ್ವಿಪುಷ್ಕರ ಮತ್ತು ರವಿಯೋಗ ಬೆಳಗಿನ ಜಾವ 5:53 ರಿಂದ 7:55 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಸಂಜೆ 5:08 ರಿಂದ 6:45, ಯಮಗಂಡಕಾಲ ಮಧ್ಯಾಹ್ನ 12:19 ರಿಂದ 1:55 ರವರೆಗೆ, ವರ್ಜ್ಯಕಾಲ ಮಧ್ಯಾಹ್ನ 3:30 ರಿಂದ 5:10, ದುರ್ಮುಹೂರ್ತ ಸಂಜೆ 5:02 ರಿಂದ 5:53 ರವರೆಗೆ. ಬೆಳಗಿನ ಜಾವ 4:45 ಜೂನ್ 8 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ರ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ವೃಷಭ, ಸಿಂಹ, ಕನ್ಯಾ, ಧನು, ಕುಂಭ. ಗುರುಗೋಚಾರ ಕಟಕದಲ್ಲಿ ಮಿಥುನ ರಾಶಿಯ ಫಲ: ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ. ಈ ಗುರು ಜೂನ್ 2, 2026 ರಂದು ಮಿಥುನ ರಾಶಿಗೆ ಪ್ರವೇಶಿಸಿದ್ದಾರೆ. ಈ ಪ್ರವೇಶ ಮಿಥುನ ರಾಶಿ ಮಿಥುನ ಲಗ್ನದವರಿಗೆ. ಗುರುಗಳು ಎರಡನೆಯ ಮನೆಯಾದ ವಾಕ್ ಕುಟುಂಬ ಸ್ಥಾನದಲ್ಲಿ ಪ್ರವೇಶ. ಮಾತಿನಲ್ಲಿ ಮಧುರತೆ ಇರುವುದು, ಹೊಸ ಭಾಷೆಯನ್ನು ಕಲಿಯುವಿರಿ, ಆಡುವ ಮಾತಲ್ಲಿ ಸ್ಪಷ್ಟತೆ ಹಾಗೂ ದೃಢತೆ ಇರುವುದು, ಕುಲದೇವಿಯ ಆಶೀರ್ವಾದ ದೊರೆತು ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುವುದು, ಅವಿವಾಹಿತರಿಗೆ ವಿವಾಹವಾಗುವ ಸಾಧ್ಯತೆ ಇದೆ, ಒಳ್ಳೆಯ ಬಾಳ ಸಂಗಾತಿ ಸಿಗುವರು, ವೈವಾಹಿಕ ಜೀವನ ನೆಮ್ಮದಿಯಾಗಿರುತ್ತದೆ. ಪ್ರೇಮ ವಿವಾಹಕ್ಕೆ ಎಲ್ಲರ ಸಮ್ಮತಿ ಸಿಗುವುದು. ಭಿನ್ನಾಭಿಪ್ರಾಯದಿಂದ ದೂರವಾದ ಸಂಬಂಧಗಳು ಗುಣವಾಗುವ ಸಮಯ. ನಿಮ್ಮ ಮಾತಿಗೆ ಜನರು ಆಕರ್ಷಿತರಾಗುವರು. ಸೇಲ್ಸ್, ಮಾರ್ಕೆಟಿಂಗ್, ವಾಗ್ಮಿಗಳು, ಶಿಕ್ಷಕರು, ಸಂಭಾಷಣಕಾರರಿಗೆ ಸಮಯ ಉತ್ತಮವಾಗಿದೆ. ದೂರ ಪ್ರಯಾಣ, ವೈಯಕ್ತಿಕ ಅಥವಾ ಧಾರ್ಮಿಕ ಕ್ಷೇತ್ರಗಳ ದರ್ಶನ ಮಾಡಲು ಶುಭ ಸಮಯ. ನಿಮ್ಮನ್ನು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಿರಿ. ಈ ಸಮಯದಲ್ಲಿ ನಿಮಗೆ ಏನನ್ನಾದರೂ ಹೊಸದಾಗಿ ಕಲಿಯಬೇಕೆಂಬ ಇಚ್ಛೆಯಾಗುವುದು. ಇದು ಲಾಭವನ್ನು ಕೊಡುವುದಲ್ಲದೆ ವೃತ್ತಿಯಲ್ಲಿ ಉನ್ನತಿ ಮತ್ತು ಆದಾಯದ ಹೊಸ ಆಯಾಮಗಳಿಗೆ ಮಾರ್ಗವಾಗುತ್ತದೆ. ನೀವು ವ್ಯಾಪಾರ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ಎಲ್ಲಾ ವಿಷಯಗಳಲ್ಲಿ ವಿಜಯ ಕಾಣುವುದು. ವಂಶಪಾರಂಪರಿಕ ವ್ಯಾಪಾರದಲ್ಲಿ ಅಭಿವೃದ್ಧಿ. ರಾಜಕೀಯದಲ್ಲಿರುವವರಿಗೆ ಒಳ್ಳೆಯ ಸ್ಥಾನಮಾನ ಸಿಗುವುದು. ನೀವು ತುಂಬಾ ಉತ್ತಮ ಕಾರ್ಯಗಳನ್ನು ಮಾಡುವಿರಿ. ಈ ವರ್ಷ ಕೃಷಿಕರು ಹೆಚ್ಚಿನ ಆದಾಯವನ್ನು ಕಾಣುವರು. ಚಿನ್ನಾಭರಣ ಖರೀದಿ ಮತ್ತು ಅಡವಿಟ್ಟ ಚಿನ್ನವನ್ನು ಬಿಡಿಸಿಕೊಳ್ಳುವ ಯೋಗ ಬರುವುದು. ಗೃಹ ನಿರ್ಮಾಣ, ಆಸ್ತಿ, ಮನೆ ಖರೀದಿ, ಮದುವೆ, ಮುಂಜಿ ಇಂತಹ ಮಂಗಳ ಕಾರ್ಯಗಳು ನೆರವೇರುವುದು. ವಾಹನ ಯೋಗವೂ ಕೂಡ ಕೂಡಿಬರುವುದು. ಕೋರ್ಟ್ ವ್ಯಾಜ್ಯಗಳಲ್ಲಿ ನಿಮಗೆ ಜಯ ದೊರೆಯುವುದು. ವಿದೇಶ ಪ್ರಯಾಣ ಮಾಡುವಿರಿ. ಹೊಸ ವ್ಯಾಪಾರ ಪ್ರಾರಂಭ ಮಾಡುವವರಿದ್ದಲ್ಲಿ ಜಾತಕ ಪರಿಶೀಲಿಸಿ ಮುಂದುವರಿಯಿರಿ. ನಿಮ್ಮಲ್ಲಿ ಅಹಂಕಾರ ಉಂಟಾಗಬಹುದು. ಇದರಿಂದ ನೀವು ಎಲ್ಲರೊಡನೆ ಬೆರೆಯದೆ ಹೋದರೆ ಈ ಗೋಚಾರ ಫಲಕಾರಿಯಾಗುವುದಿಲ್ಲ. ಅಕ್ಟೋಬರ್ 31 ರಿಂದ ಗುರುಗಳು ಸಿಂಹರಾಶಿಗೆ ಪ್ರವೇಶಿಸಿದಾಗ ಸ್ವಲ್ಪ ಸಮಯ ಅನುಕೂಲಕರವಿಲ್ಲ. ಈ ಸಮಯದಲ್ಲಿ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಹಾಗೂ ಒಡಹುಟ್ಟಿದವರೊಡನೆ ಬಾಂಧವ್ಯ ಉತ್ತಮವಾಗಿಟ್ಟುಕೊಳ್ಳಿ. ಇಲ್ಲವಾದಲ್ಲಿ ಒಡಹುಟ್ಟಿದವರಿಂದ ಮನಸ್ತಾಪಗಳಾಗುವುದು, ಇಲ್ಲವೇ ಅವರ ವಿಷಯವಾಗಿ ಬೇಸರವಾಗುವ
ಸಾಧ್ಯತೆಯಿದೆ. ಜನವರಿಯಿಂದ ಉತ್ತಮವಿರುವುದು. ಬಾಕಿ ಉಳಿದ ಕೆಲಸಗಳು ಹಾಗೂ ದೇವತಾ ಕಾರ್ಯಗಳನ್ನು ಪೂರ್ಣಗೊಳಿಸುವಿರಿ. ಅಂದುಕೊಂಡ ಕೆಲಸ ನೆರವೇರುವುದು. ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಸ್ವಂತ ಉದ್ಯೋಗ ಮಾಡುತ್ತಿರುವವರಿಗೆ ದೊಡ್ಡ ಪ್ರಮಾಣದ ಲಾಭವನ್ನು ಪಡೆಯುವರು. ನಿಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಿರಿ. ಸಾಲಬಾಧೆಯಿಂದ ನಿವಾರಣೆ. ಕುಟುಂಬದವರ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗಿ ಹಿರಿಯರ ಸಹಾಯ ಸಲಹೆಗಳು ದೊರೆಯುವುದು. ಗುರುಗಳು 6ನೇ ಮನೆ ದೃಷ್ಟಿಯಿಂದ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯುವ ಸಾಧ್ಯತೆಯಿದೆ. ಪ್ರಮೋಷನ್ಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಪ್ರಮೋಷನ್, ವರ್ಗಾವಣೆ ಬಯಸುತ್ತಿರುವವರಿಗೆ ಅವರ ಇಚ್ಛೆಯ ಸ್ಥಳಕ್ಕೆ ವರ್ಗಾವಣೆ ಅಥವಾ ಮನೆ ಬದಲಾವಣೆಯ ಒಳ್ಳೆಯ ಸಕಾರಾತ್ಮಕ ಬದಲಾವಣೆಗಳು ಬರುವುದು. ಆಸ್ತಿ ವ್ಯಾಜ್ಯಗಳು ಬಗೆಹರಿಯುವುದು. ಶನಿ ದೃಷ್ಟಿ ಇರುವ ಕಾರಣ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಒಳ್ಳೆಯ ವೈದ್ಯರು ದೊರೆತು ಗುಣವಾಗುವುದು. ನೀವು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಿರಿ. ಮಕ್ಕಳ ಕುರಿತಾಗಿ ಹೆಚ್ಚಿನ ಸಮಸ್ಯೆ ಇರುವುದಿಲ್ಲ. ಕುಟುಂಬದಲ್ಲಿ ಸಮಾಧಾನಕರ, ಸಂತೋಷ ವಾತಾವರಣವಿರುವುದು. ವಿದ್ಯಾರ್ಥಿಗಳಿಗೆ ತುಂಬಾ ಉತ್ತಮವಾಗಿದೆ. ಮನೆಯಲ್ಲಿ ಮಕ್ಕಳಿಗೆ ಅಭಿವೃದ್ಧಿ. ಹೈಯರ್ ಎಜುಕೇಷನ್ಗೆ ಹೋಗುತ್ತಾರೆ. ಅನಿರೀಕ್ಷಿತ ಲಾಭ. ಖರ್ಚು ಹೆಚ್ಚು. ವಸ್ತು ಸಮೃದ್ಧಿ. ಇನ್ವೆಸ್ಟ್ಮೆಂಟ್ಗಳಿಂದ ಲಾಭ ದೊರೆಯುವುದು. ಪಿತ್ರಾರ್ಜಿತ ಆಸ್ತಿ ಅಥವಾ ಆಕಸ್ಮಿಕ ಉಡುಗೊರೆ ದೊರೆಯಬಹುದು. ಆರೋಗ್ಯ ಸುಧಾರಣೆಯಾಗುವುದು. ಪರಿಹಾರ: ಪ್ರತಿ ಗುರುವಾರ ಹಳದಿ ವಸ್ತುಗಳನ್ನು ಅವಶ್ಯಕತೆ ಇರುವವರಿಗೆ ದಾನ ಮಾಡಿ. ಇಂದಿನ ರಾಶಿ ಭವಿಷ್ಯ. ಮೇಷರಾಶಿ. ಈ ದಿನ ಆರ್ಥಿಕ ಲಾಭ ಪಡೆಯುವಿರಿ. ಇಂದು ನಿಮ್ಮ ಮಿತ್ರರನ್ನು ಮತ್ತು ಬಂಧುಗಳನ್ನು ಕಾಣಲು ಸರಿಯಾದ ಸಮಯ. ಕಾರ್ಯವೈಖರಿ. ನಿಮ್ಮ ಜಾಣ್ಮೆ ಮತ್ತು ಮುಂದಾಲೋಚನೆಗೆ ಮೆಚ್ಚುಗೆಗೆ ಪಾತ್ರರಾಗುವಿರಿ. ವೈವಾಹಿಕ ಜೀವನ ಸಮಾಧಾನಕರವಾಗಿರುತ್ತದೆ. ವೃಷಭ ರಾಶಿ. ನಿಮ್ಮ ಕೆಲಸದ ವಿಷಯದಲ್ಲಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಕೆಲಸಕ್ಕಾಗಿ ಇಂಟರ್ವ್ಯೂ ಎದುರಿಸಿ ಕೆಲಸ ಪಡೆಯುವಿರಿ. ಕುಟುಂಬದ ಸದಸ್ಯರೊಂದಿಗೆ ಆನಂದದಾಯಕ ಸಮಯ ಕಳೆಯುವಿರಿ. ವ್ಯವಹಾರಗಳಲ್ಲಿ ನೀವು ಹಿಂದೆ ಪಟ್ಟ ಪರಿಶ್ರಮಕ್ಕೆ ಉತ್ತಮ ಫಲಿತ ದೊರೆಯುವುದು. ಮಿಥುನ ರಾಶಿ. ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು. ಈ ದಿನ ಹಣಕಾಸಿನ ವ್ಯವಹಾರಕ್ಕೆ ಅನುಕೂಲಕರವಾಗಿದೆ. ಕುಟುಂಬ ಸಹಾಯ ದೊರೆಯುವುದು. ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಯುತ ಸಂಬಂಧವನ್ನಿಟ್ಟುಕೊಳ್ಳಿ. ನಿಮ್ಮ ಹತ್ತಿರದವರಿಗೆ ಸಹಾಯ ಮಾಡುವಿರಿ. ಕಟಕ ರಾಶಿ. ಒತ್ತಡಗಳು ವೃತ್ತಿ ವಲಯದಲ್ಲಿ ಹೆಚ್ಚಾಗಬಹುದು ಮತ್ತು ಕುಟುಂಬದ ಸದಸ್ಯರ ಬೆಂಬಲ ಸಿಗುವುದಿಲ್ಲ. ನಿಮ್ಮ ಪ್ರೇಮ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವಿರಿ. ಹಳೆಯ ಸಮಸ್ಯೆಗಳು ಮತ್ತೆ ಮರುಕಳಿಸುವುದರಿಂದ ನೀವು ಒತ್ತಡಕ್ಕೀಡಾಗಬಹುದು. ಇಂದು ವಿವಾದಗಳಿಂದ ದೂರ ಉಳಿಯಿರಿ. ಸಿಂಹ ರಾಶಿ. ಈ ದಿನದ ಪ್ರಯಾಣ ಸಾಹಸಮಯ ಮತ್ತು ಸಂತೋಷದಾಯಕವಾಗಿರುವುದು. ವೃತ್ತಿ ಜೀವನದಲ್ಲಿ ಬದಲಾವಣೆಗೆ ಇಂದು ಸೂಕ್ತ ಸಮಯ. ನಿಮ್ಮ ಹಳೆಯ ಮಿತ್ರರನ್ನು ಭೇಟಿಯಾಗುವಿರಿ. ವೃತ್ತಿಯಲ್ಲಿನ ಪ್ರಗತಿಗೆ ಅದ್ಭುತ ಅವಕಾಶಗಳು ದೊರೆಯುವ ಸಾಧ್ಯತೆಯಿದೆ. ನಿಮ್ಮ ಕುಟುಂಬದವರ ಪ್ರೀತಿ ಮತ್ತು ಸಹಕಾರ ದೊರೆಯುವುದು. ಕನ್ಯಾ ರಾಶಿ. ಈ ದಿನ ಅನುಕೂಲಕರವಾಗಿರುವುದು. ಅವಿವಾಹಿತರಿಗೆ ಮದುವೆ ನಿಶ್ಚಯವಾಗಬಹುದು. ನಿಮ್ಮ ಮಕ್ಕಳ ನಡವಳಿಕೆಯಿಂದ ಸಂತೋಷ ಮತ್ತು ಮಾನಸಿಕ ಸಮಾಧಾನವಾಗಬಹುದು. ಹಣಕಾಸಿಗೆ ಸಂಬಂಧಿತ ವಿಷಯಗಳಲ್ಲಿದ್ದ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವುದು. ತುಲಾರಾಶಿ. ವ್ಯಾಪಾರಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಜನರಿಗೆ ಹೆಚ್ಚಿನ ಅನುಕೂಲಕರವಾಗಿರುವುದು. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಸಮಸ್ಯೆಗಳನ್ನು ಎದುರಿಸಬಹುದು. ವೈವಾಹಿಕ ಜೀವನದಲ್ಲಿ ಏರುಪೇರುಗಳಾಗುವ ಸಾಧ್ಯತೆಯಿದೆ. ನಿಮ್ಮ ಕುಟುಂಬದವರೊಡನೆ ಒಳ್ಳೆಯ ಸಮಯ ಕಳೆಯಲು ಪ್ರಯತ್ನಿಸಿ. ವೃಶ್ಚಿಕ ರಾಶಿ. ನಿಮ್ಮ ಮಾತು ಮತ್ತು ಕೋಪದ ಮೇಲೆ ನಿಯಂತ್ರಣವಿರಲಿ. ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಉತ್ತಮ ಬೆಂಬಲವನ್ನು ಪಡೆಯುತ್ತೀರಿ. ಇಂದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಸಂಗಾತಿಯಿಂದ ಸರಿಯಾದ ಸಲಹೆಯನ್ನು ಪಡೆಯುವಿರಿ. ಅದು ನಿಮಗೆ ಪ್ರಯೋಜನಕಾರಿಯಾಗುವುದು. ಧನುರಾಶಿ. ಇಂದು ನಿಮ್ಮ ಮನಸ್ಸು ತಾಜಾತನ ಮತ್ತು ಆಹ್ಲಾದಕರದಿಂದ ಕೂಡಿರುತ್ತದೆ. ಈ ದಿನ ವಿವಿಧ ವಿಷಯಗಳಲ್ಲಿ ಆಸಕ್ತಿ ತೋರುವಿರಿ. ವಿದೇಶಿ ಕಂಪನಿಯಿಂದ ಹೊಸ ಉದ್ಯೋಗ ಅವಕಾಶಗಳು ಬರುವ ಸಾಧ್ಯತೆಯಿದೆ. ಸಂಸಾರದಲ್ಲಿ ಪ್ರೀತಿ ಮತ್ತು ಶಾಂತಿ ಸಮಾಧಾನ ನೆಲೆಗೊಳ್ಳುವುದು. ಮಕರ ರಾಶಿ. ದಿನದ ಅಂತ್ಯದ ವೇಳೆಗೆ ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಲಾಭ ಕಾಣುವ ಸಂಭವವಿದೆ. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗುವಿರಿ. ಇಂದು ರುಚಿಕರವಾದ ಆಹಾರ ಸೇವನೆ ಮಾಡುವ ಸಂಭವವಿದೆ. ನಿಮ್ಮ ನೆರೆಹೊರೆಯವರೊಂದಿಗೆ ಆನಂದಕರ ಸಮಯ ಕಳೆಯುವಿರಿ. ಆರೋಗ್ಯ ಉತ್ತಮವಿರುವುದು. ಕುಂಭರಾಶಿ. ನಿಮ್ಮ ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ತೋರುವರು. ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಮಾರಾಟದಿಂದ ಉತ್ಸುಕರಾಗುವಿರಿ. ಹಣ ವೃಥಾ ಖರ್ಚು ಮಾಡದಿರುವುದು ಉತ್ತಮ. ಹೊಸ ಕೆಲಸದ ಪ್ರಸ್ತಾವನೆಗಳು ಬರುವ ಸಾಧ್ಯತೆಯಿದೆ. ಮೀನರಾಶಿ.
ಇಂದು ಹೊಸ ಕೆಲಸ ಪ್ರಾರಂಭಿಸಲು ಸೂಕ್ತವಲ್ಲ. ಕೆಲಸಗಳಲ್ಲಿ ಮಂದಗತಿ ಇರುವುದು. ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸದಲ್ಲಿ ಅಡಚಣೆ ಉಂಟು ಮಾಡುವರು. ಕುಟುಂಬ ಹಾಗೂ ಕೆಲಸದಲ್ಲಿ ಹೆಚ್ಚಿನ ಒತ್ತಡವಿರುವುದು. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.